ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಮ್ಮ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಿದ್ದೇವೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಏನ್ ಸ್ಪೆಷಲ್ ಅಂದ್ರೆ ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಬಟ್ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಎಕ್ಸ್ಪೀರಿಯನ್ಸ್ ಯಾವ ತರ ಹೇಗ್ ಮಾಡ್ತಾರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೆಲ್ಲ ಹಾಕ್ತಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ ಬರೋಣ. ಅಜ್ಜಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಬೆಳ್ಳುಳ್ಳಿ ಒಂದು 1/4 kg ಬೆಳ್ಳುಳ್ಳಿ, ಅದು ಬಿಡಿಸಿ ಒಂದು ಪಾತ್ರ ನೀರು ಹಾಕೊಂಡು ಅದ್ರ ಹಾಕಿ ತೊಳಿತಾರೆ. ಅದು ತೊಳೆದಿ ಮಿಕ್ಸಿ ಹಾಕುದು. ಆಮೇಲೆ ಒಂದು 100 ಗ್ರಾಮ್ ಶುಂಠಿ ಅದು ಕಟ್ ಮಾಡಿ ಅದು ಪೀಸ್ ಮಾಡಿ ಅದು ನೀರು ಹಾಕಿ ತೊಳೆದಿ ಅದನ್ನು ಮಿಕ್ಸಿ ಹಾಕ್ಬೇಕು. ಆಮೇಲೆ 1 ಚಮಚ ಕಾಳು ಮೆಣಸು ಅದನ್ನು ಅದ್ರಾಗ ಹಾಕಿ ಒಟ್ಟು ಮಿಕ್ಸ್ ಮಾಡಿ ಅದು ರುಬ್ಬೇಕು. ಅದು ರುಬ್ಬೋತಿಗೆ ಒಂದು ಸ್ವಲ್ಪ ಉಪ್ಪು, ಒಂದು ಅರ್ಧ ಚಮಚ ಉಪ್ಪು ಹಾಕಿ ರುಬ್ಬಿ, ಚೆಂದ ರುಬ್ಬಿ ಅದ ಗಟ್ಟಿಯಾಗಿ ರುಬ್ಬಿ, ನೀರು ಹಾಕ್ಬಾರ್ದು ಜಾಸ್ತಿ, ಎಷ್ಟು ನೀರು ಬೇಕು ಅಷ್ಟೇ ಹಾಕಿ ರುಬ್ಬಿ ಗಟ್ಟಿ ರುಬ್ಕೊಂಡು ಆಮೇಲೆ ಪಾತ್ರ ಎಲ್ಲ ಹಾಕಿ ಅದು ಇಟ್ರಾಯ್ತು. ಆಮೇಲೆ ನಮ್ಗೆ ಚಿಕನ್ ಮಾಡುದಾರೆ, ಮಟನ್ ಮಾಡುದಾರೆ ಒಂದ್ ಸ್ವಲ್ಪ ಹಾಕಿ ಅದು ಅಡ್ಸರಾಯ್ತು ಸಾಂಬಾರ್ಗೆ. ಅಜ್ಜಿ ಈಗ ರುಬ್ಕೊಳ್ಳೋಣ ಅಲ್ವಾ? ಇದು ಎಷ್ಟು ದಿವಸ ಬರುತ್ತೆ ಅಜ್ಜಿ? ಅದು ನಾವು ಎಷ್ಟು ಖರ್ಚು ಮಾಡ್ತಾವ ಅಷ್ಟು ದಿವಸ ಇರ್ತದೆ. ಜಾಸ್ತಿ ಖರ್ಚಾದ್ರೆ ಬೇಗ ಖರ್ಚಾಗ್ತದೆ. ಸ್ವಲ್ಪ ಸ್ವಲ್ಪ ಹಾಕ್ರೆ ಒಂದು 15-20 ನಿಮಿಷ ಬರುದು. ಜಾಸ್ತಿ ಒಂದು ಅರ್ಧ kg ಮಾಡಿ ಇಟ್ಕೊ 1 ತಿಂಗಳ ತನಕ ಬರ್ತದೆ. ಓಕೆ, ಇದು ಈಗ ಅಂದಾಜು ಎಷ್ಟು ಗ್ರಾಮ್ ಇದೆ ಬೆಳ್ಳುಳ್ಳಿ? ಇದು 1/4 kg. 1/4 kg ಇದೆ. 1/4 kg ಬೆಳ್ಳುಳ್ಳಿ, 100 ಗ್ರಾಮ್ ಹಸಿ ಶುಂಠಿ, ಆಮೇಲೆ 1 ಚಮಚ ಕಾಳು ಮೆಣಸು ಹಾಕಿ ರುಬ್ಬಬೇಕು. ಇದು ಒಂದೇ ಸಲ ರುಬ್ಬೇಕಾ? ಒಂದೇ ಸಲ ಆಗುತ್ತೆ, ಕಷ್ಟ ಆಗಲ್ಲ? ಇಲ್ಲ ಅದು ಹಿಡಿತದೆ ಅದ್ರಾಗೆ. ಈಗ ಉಪ್ಪು ಹಾಕೊಳ್ತೀರಾ? ಉಪ್ಪು ಒಂದು ಸ್ವಲ್ಪ. ನೀರ್ ಹಾಕಿದ್ರಲ್ಲ ಅಜ್ಜಿ? ಈಗ ನೀರ್ ಹಾಕಿದೆ. ಈಗ ಮಿಕ್ಸರ್ ಅಲ್ಲಿ ಮಿಕ್ಸಿ ಚೆನ್ನಾಗಿ ಮಿಕ್ಸ್ ಆಗಿದೆ ಅಜ್ಜಿ? ಸ್ವಲ್ಪ ಮಾಡ್ಬೇಕು. ಅದು ಹೇಗೆ ಫುಲ್ ಮಸಾಲೆ ತರ ಆಗ್ಬೇಕಾ ಅಥವಾ ಸ್ವಲ್ಪ ಯಾವ ತರ ಇರ್ಬೇಕು? ಮಸಾಲೆ ತರನೇ ಆಗ್ತದೆ. ಅದು ಸ್ವಲ್ಪ ರಾಶಿ ಸಣ್ಣ ಆಗ್ಬಾರ್ದು, ಸ್ವಲ್ಪ ಮಿಡಿಮೆ. ಹಾಗೆ ಚಂದ ಇದಾಡಿದ್ರೆ ಚೆನ್ನಾದ್ರೆ ಮೊದಲು ನೋಡಿ ಆಗುತ್ತೆ. ಆಯ್ತು ಸಾಕು ಅಜ್ಜಿ? ಆಯ್ತಾಯ್ತು, ಸರಿ ಆಯ್ತು. ಮತ್ತೆ ಜಾಸ್ತಿ ಮಾಡಿದ್ರೆ ಅದು ಲೋಳಿ ಆಗುತ್ತೆ. ಸ್ವಲ್ಪ ಉಪ್ಪು. ಉಪ್ಪದು ಯಾವ ಪ್ರಮಾಣದಲ್ಲಿ ಹಾಕ್ಬೇಕಾಗತ್ತೆ ಈಗ? ಇದು ಫುಲ್ ಅಡಿಲ್ಲ, ಒಂಚೂರು ಮಿಕ್ಸ್ ಆದ್ಮೇಲೆ ಸಾಕಷ್ಟೇ ಸಾಕು. ಓಕೆ, ಅದು 1 ಸ್ಪೂನ್ ಉಪ್ಪೇನ್ ಬೇಡ ಅಲ್ಲ? ಬೇಡ, ಸ್ವಲ್ಪ ಇದು ಹಾಕು. ಅಂದ್ರೆ ನಾವು ಅದು ಇದು ಸಾಂಬಾರಲ್ಲಿ ಹಾಕೋತಿಗೆ ಉಪ್ಪು ಹಾಕ್ತಾರಲ್ಲ, ಅದಕ್ಕೆ ನಾವು ಜಾಸ್ತಿ ಉಪ್ಪು ಹಾಕ್ರೆ ಅದಕ್ಕೆ ಎಷ್ಟು ಬೀಳ್ತದೆ ಅಂತ ಗೊತ್ತಾಗುದಿಲ್ಲ ಅಲ್ಲ. ಅದಕ್ಕಾಗಿ ನೋಡಿ ಈಗ ಡಬ್ಬಿಯಲ್ಲಿ ಹಾಕ್ತೇನೆ. ಇದು ಡಬ್ಬಿಯಲ್ಲಿ ಹಾಕೊಂಡ್ರೆ ಇದು ಪ್ಲಾಸ್ಟಿಕ್ ಡಬ್ಬನೇ ಬೇಕಾ ಅಥವಾ ಸ್ಟೀಲ್? ಯಾವ್ದು ಡಬ್ಬಿ ಆದ್ರೂ ಆಗುತ್ತೆ. ಚಂದ ಮಾಡಿ ಹಾಕಿ ಮಿಕ್ಸಿಯಲ್ಲಿ ಡಬ್ಬಿ ಎಲ್ಲ ಹಾಕಿ ಮಿಜ್ಜಿಯಲ್ಲಿ ಇಟ್ರೆ ಆಯ್ತು. ಇದಕ್ಕೆ ಈಗ ನಾವು ನೀರ್ ಹಾಕಿ ತೊಳಿಬಾರ್ದಾ? ಇಲ್ಲ, ನೀರ್ ಹಾಕ್ಬಾರ್ದು. ಅದಕ್ಕೆ ನೀರ್ ಹಾಕ್ಬಾರ್ದ? ಈ ನೀರು ಬೇರೆ ಹಾಕ್ಬಹುದು, ಇದಕ್ಕೆಲ್ಲ ಹಾಕ್ಬಾರ್ದು. ಇದು ಎಷ್ಟು ದಿವಸ ಇದು ಫ್ರಿಜ್ ಅಲ್ಲಿ ಇಡ್ಬೋದಾ ಅಥವಾ ಹಾಗೆ ಇಡ್ಬೋದಾ? ಫ್ರಿಜ್ ಅಲ್ಲಿ ಇಡ್ಬೇಕು. ಹೌದಾ? ಹೊರಗಿಟ್ರೆ ಹಾಳಾಗುತ್ತೆ, ಹೊರಗಿಟ್ರೆ ಹಳಸೋಗುತ್ತೆ, ಹುಳಿ ಆಗಿ ಹಾಳಾಗುತ್ತೆ. ಸಾಂಬಾರೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಹೊತ್ತಾಗುದೇ ಅದು ಕಡೆ ಚೆನ್ನಾಗಿರುದಿಲ್ಲ. ಹೌದಲ್ಲ? ಅದು ಫ್ರಿಜ್ಜಲ್ಲಿ ಇಟ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಅದು ಹಂಗೆ ಇಟ್ರೆ ಆಯ್ತು. ದಿವಸ ನಮ್ಗೆ ಎಷ್ಟು ಚಿಕನ್ ಮಟನ್ ಏನಾದ್ರು ಸಾಂಬಾರ್ ಮಾಡೋತಿಗೆ, ಪಲಾವ್ ಮಾಡೋತಿಗೆ ಒಂದ್ ಸ್ವಲ್ಪ ಹಾಕ್ಬೋದು. ಚಿಕನ್ ಮಟನ್ ಮಾಡೋತಿಗೆ ಹಾಕೋದೇ ಆಯ್ತು. ಪಲಾವ್ ಮಾಡೋತಿಗೆ ಒಂಚೂರು ಹಾಕ್ರೆ. ಮತ್ತೆ ಇದಕ್ಕೆ ಫಿಶ್ ಫ್ರೈ ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೋದಾ? ಅದಕ್ಕೂ ಸ್ವಲ್ಪ ಮಸಾಲೆ ಹಾಕೋದಿಗೆ ಅದು ಸ್ವಲ್ಪ ಹಾಕಿ ಕಲ್ಸಿದ್ರೆ ಆಯ್ತು. ಓಕೆ ಅಜ್ಜಿ, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವೇ ಮನೆಯಲ್ಲಿ ಅಜ್ಜಿ ಮಾಡಿದ್ದು ಪೇಸ್ಟ್ ಇದು ಚೆನ್ನಾಗಿದೆ. ಟೇಸ್ಟ್ ಮಾಡಿ ನಿಮ್ಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಗಿದೆ ಅಂತ ಹೇಳ್ತೀವಿ. ಥ್ಯಾಂಕ್ ಯು.